ಪಿತೃಗಳಾದ್ರಿಂದಾಗಿ, ಅಂದ್ರೆ ಪಿತೃಗಳಂದ್ರೆ ಎಲ್ಲಗಿಂತ ಮೊದಲು ಇದ್ದ ಆರಂಭದ ಋಷಿ ಪರಂಪರೆಯವರಾದ್ರಿಂದಾಗಿ ಅವರಿಗೆ ಮದುವೆ ಮಾಡಿ ಕೊಟ್ಟಾಗಿತ್ತು. ಅವರಲ್ಲೇ ಇನ್ನು ಕೆಲವರು ಧರ್ಮ 13 ಜನರನ್ನೇನು ಮದುವೆ ಆದ ಅದನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಶ್ರದ್ಧಾ ಕಾಮಂ ಚಲಾತರ್ಪಂ ನಿಯಮಂ ಧೃತಿರಾತ್ಮಜಂ. ಇದು ಭಾಗವತದಲ್ಲೂ ಹೀಗೆ ವಿವರಣೆ ಬಂದಿದೆ. ಅಲ್ಲಿ ಭಾಗವತದ ಚಿಂತನೆಯಲ್ಲೂ ಕೂಡ ಇದೇ ಅಂಶ ನಿರೂಪಣೆಗೊಂಡಿದೆ. ಶ್ರದ್ಧಾ ಕಾಮಂ, ಧರ್ಮನಿಗೆ ಶ್ರದ್ಧೆಯನ್ನ ಮದುವೆ ಮಾಡಿ ಕೊಟ್ಟದ್ರಿಂದ ಅದರ ಪರಿಣಾಮ ಏನು ಅಂದ್ರೆ, ಇದೊಂಥರ ಮೇಲ್ನೋಟಕ್ಕೆ ಅವರಿಬ್ಬರ ದಾಂಪತ್ಯ ಸಂತತಿ ಇದೆಲ್ಲ ಮೇಲ್ನೋಟದ ಕಥೆ. ಆದ್ರೆ ದೇವತೆಗಳಲ್ಲಿ ತಿಳ್ಕೊಳ್ಬೇಕಾದದ್ದೇನು ಅಂದ್ರೆ, ಅದು ತತ್ವದ ರೂಪವಾಗಿ ಏನನ್ನು ಹೇಳ್ತಾ ಇದೆ ಅಂತ. ಹಾಗಾಗಿ ಇಲ್ಲಿ ಶ್ರದ್ಧೆ ಅನ್ನೋದು ಧರ್ಮದ ಜೊತೆಗೆ ಮಿಂಗಲಾದಾಗ, ಶ್ರದ್ಧೆ ಅನ್ನೋದಕ್ಕೆ ಧರ್ಮದ ಸಂಪರ್ಕ ಬಂದಾಗ ಏನಾಗುತ್ತೆ ಅನ್ನೋದನ್ನು ಹೇಳ್ತಿದ್ದಾರೆ. ಅದು ಬಯಕೆಯನ್ನ, ಶ್ರದ್ಧಾ ಕಾಮಂ ಬಯಕೆಯನ್ನ ಹುಟ್ಟಿಸತ್ತೆ. ಅದೇ ರೀತಿ ಛಲ ದರ್ಪಂ, ಅದರಲ್ಲೊಬ್ಳಿದ್ದಾಳೆ ಛಲ ಅಂತ, ಅವಳಲ್ಲಿ ದರ್ಪ ಅನ್ನೋದು ಹುಟ್ಟುತ್ತೆ. ಲಕ್ಷ್ಮೀಶ್ಚ ನಿಯತಂ ಧೃತಿ, ಧೃತಿಯಿಂದ ಲಕ್ಷ್ಮಿ ಅನ್ನುವಂಥದ್ದು ಹುಟ್ಟಿ ಬರುತ್ತೆ. ನಾನು ತಪ್ಪು ಹೇಳಿದೆ. ಲಕ್ಷ್ಮೀಶ್ಚ ದರ್ಪಂ, ಲಕ್ಷ್ಮಿಯಿಂದ ದರ್ಪ ಹುಟ್ಟಿ ಬರುತ್ತೆ. ಧೃತಿಯಿಂದ ನಿಯಮ ಹುಟ್ಟಿ ಬರ್ತಾನೆ. ಸಂತೋಷಂಚ ತಥಾ ತುಷ್ಟಿ, ಸಂತೋಷದಿಂದ ತುಷ್ಟಿಯಿಂದ ಸಂತೋಷ ಅನ್ನೋದು ಹುಟ್ಟಿಕೊಳ್ಳುತ್ತೆ. ತುಷ್ಟಿ ಅಂತನ್ನುವವಳು, ಅವಳಲ್ಲಿ ಹುಟ್ಟಿದವ ಸಂತೋಷ. ಪುಷ್ಟಿಯಿಂದ ಲೋಭ, ಪುಷ್ಟಿ ಅನ್ನೋದು ಲೋಭಕ್ಕೆ ಕಾರಣವಾಗುತ್ತೆ. ಮೇಧ ಅನ್ನೋಳಿಗೆ ಮತ್ತಷ್ಟು ಕೇಳುವ ಶ್ರುತ, ಕೇಳುವಿಕೆ ಅನ್ನುವ ಗುಣ ಬರುತ್ತೆ. ಅಂದ್ರೆ ಶ್ರುತ ಅನ್ನೊಬ್ಬ ಮಗ ಇದ್ದಾನೆ. ಕ್ರಿಯಾರೂಪದಿಂದ ಕ್ರಿಯಾದಂಡಂ ದಮಂ ಸ್ವನಯಮೇವಚ, ಕೇವಲ ಕ್ರಿಯೆಯಿಂದ ದಂಡ ಮಾತ್ರ ಅಲ್ಲ, ದಮ ಮತ್ತು ನಯ ಇವರಿಷ್ಟು ಜನ ಹುಟ್ಟುತ್ತಾರೆ. ಬುದ್ಧಿಯ ಮಗ ತಿಳುವಳಿಕೆ, ಬೋಧಂ ಬುದ್ಧಿ ತಥಾ ಲಜ್ಜಾ, ಹಾಗೆ ಲಜ್ಜಾ ವಿನಯವನ್ನ ಪಡಿತಾಳೆ. ವಪುಹು ಆತ್ಮಜಂ, ವಪುವಿನ ಮಗ ವಪುರಾತ್ಮಜಂ ವ್ಯವಸಾಯಂ, ವಪುವಿನ ಮಗನಾಗಿ ವ್ಯವಸಾಯ ಅಂತಂದ್ರೆ ನಮಗೆ ಶಬ್ದ ವ್ಯವಸಾಯ ಅಂತ ಹೇಳ್ತೇವೆ. ಅಂದ್ರೆ ಘರ್ಷಣೆಯಿಂದ ಹುಟ್ಟಿದಂತಹ ತಿಳುವಳಿಕೆ. ಕರ್ಷಣದಿಂದ ಹೇಗೆ ಗದ್ದೆಯಲ್ಲಿ ನೇಗಿಲ ಉತ್ತು ಅದಕ್ಕೆ ಗೊಬ್ಬರ ಹಾಕಿ ಬೀಜ ಹಾಕಿದ್ರೆ ಮಾತ್ರ ಬೆಳೆ ಬರುತ್ತೋ, ಹಾಗೆ ನಿರಂತರ ತಿಕ್ಕಾಟದಿಂದ ಬರುವಂತಹ ತಿಳುವಳಿಕೆಯನ್ನು ವ್ಯವಸಾಯ. ವ್ಯವಸಾಯಂ ಪ್ರಜಜ್ಞೇವೈ ಕ್ಷೇಮಂ ಶಾಂತಿರಸೂಯತ, ಕ್ಷೇಮವನ್ನ ಶಾಂತಿ ಹರ್ತಾಳೆ. ಶಾಂತಿಯ ಮಗನಾಗಿ ಕ್ಷೇಮ ಬರ್ತಾನೆ. ಎಲ್ಲಿ ಧರ್ಮ ಅನ್ನೋದು ಶಾಂತಿಯಿಂದ ಆಚರಿಸಲ್ಪಡುತ್ತದೋ ಅಲ್ಲಿ ಕ್ಷೇಮ ಆವರಿಸುತ್ತೆ. ಸುಖಂ ಸಿದ್ಧಿ, ಸಿದ್ಧಿಯಿಂದ ಸುಖ ಹುಟ್ಟುತ್ತೆ. ಅಂದ್ರೆ ಕಾರ್ಯಸಿದ್ಧಿ ಆದ್ರೆ ಅವಾಗ ಸಂತೋಷ, ಅಂದ್ರೆ ಆ ಕೆಲಸ ಆಯ್ತು ಅಂತನ್ನುವ ಒಂದು ಖುಷಿ ಸುಖ ಅಲ್ಲಿ ಬರುತ್ತೆ. ಯಶಃ ಕೀರ್ತಿ, ಸರಿಯಾಗಿ ಕೀರ್ತನೆ ಮಾಡುವುದರಿಂದ ಧರ್ಮದ ಬಗ್ಗೆ ಅದು ಎಲ್ಲ ಕಡೆಗೆ ಹಬ್ಬತ್ತೆ. ಯಶಸ್ಸು ಅಂದ್ರೆ ಎಲ್ಲ ಕಡೆಗೆ ಮುಟ್ಟುವುದು.
ಕೀರ್ತಿ ಅಂದ್ರೆ ಆ ಮುಟ್ಟುವುದಕ್ಕೆ ಕಾರಣವಾಗುವಂತೆ ಅದರ ಬಗ್ಗೆ ಮಾತಾಡುವುದು, ಆ ವಿಷಯವನ್ನ ಚರ್ಚೆ ಮಾಡುವುದು. ಕೀರ್ತನೆಯಿಂದ ಅದು ಯಶಸ್ಸಾಗಿ ಹಬ್ಬುತ್ತೆ. ಇವಿಷ್ಟು ಧರ್ಮನ ಮಕ್ಕಳು. ಧರ್ಮಕ್ಕೆ ಇವರಿಷ್ಟು ಜನ ಮಕ್ಕಳು. ಕಾಮಾದ್ರತಿಂ ಸುತಂ ಹರ್ಷಂ ಧರ್ಮ ಪೌತ್ರಮಜಾಯತ. ಮುಂದೆ ಕಾಮನಿಂದ ರತಿಯಲ್ಲಿ ಧರ್ಮದೇವನ ಪೌತ್ರ ಹರ್ಷ ಜನಿಸಿದ. ಅಂದ್ರೆ ಹಿಂದೆ ಕಾಮ ಅಂತ ಒಬ್ಬ ಹುಟ್ಟಿದ್ದಲ್ವಾ, ಶ್ರದ್ಧೆಯ ಮಗ ಕಾಮ ಅಂತ ಹುಟ್ಟಿದ್ನಲ್ವಾ, ಆ ಕಾಮನಿಗೆ ಮತ್ತೆ ಮದುವೆ ಆಗಿ ಅವನ ಸಂತತಿಯಲ್ಲಿ ಹರ್ಷ ಖುಷಿ ಹುಟ್ಟಿದ. ಕಾಮನಿಗೆ ರತಿಯನ್ನು ಕೊಟ್ಟದ್ರಿಂದ ಅಲ್ಲಿ ಹುಟ್ಟಿದವ ಹರ್ಷ. ಇವನು ಧರ್ಮದೇವನ ಮೊಮ್ಮಗ. ಹಿಂಸೆ ಇವಳು ಯಾರು ಅಂದ್ರೆ ಹಿಂಸಾ ಭಾರ್ಯ ತ್ವಧರ್ಮಸ್ಯ ತಸ್ಯಾಂ ಜಜ್ಞೆ ತಥಾ ನೃತ ಕನ್ಯಾಂಚ ನಿಕೃತಿಸ್ತಾಭ್ಯಾಂ ಭಯಂ ನರಕಮೇವ ಚ ಮಾಯಾ ಚ ವೇದನಾ ಚೈವ ಮಿಥುನಂ ತ್ವಿದಮೇತಯೋಃ. ಅಧರ್ಮ ಹಿಂಸೆಯನ್ನು ಮದುವೆ ಆದದ್ರಿಂದ ಅಲ್ಲಿ ಅನೃತ ಮತ್ತೆ ನಿಕೃತಿ ಅಂತ ಇಬ್ರು ಹುಟ್ಟುತ್ತಾರೆ. ಸುಳ್ಳು ಮತ್ತು ಮೋಸ. ಸುಳ್ಳು ಮತ್ತು ಮೋಸ ಅಧರ್ಮದ ಮಡದಿಯಾದ ಹಿಂಸೆಯಲ್ಲಿ ಹುಟ್ಟಿದವರು. ಮೋಸದ ಮಾತು ಇದರಿಂದಲೇ ಜಗತ್ತು ತಥಾ ವೃತಃ ತಥಾ ಅನೃತಃ ಕನ್ಯಾಚ ನಿಕೃತಿಸ್ತಾಭ್ಯಾಂ. ಅನೃತ ಮತ್ತು ನಿಕೃತಿಯರಿಂದ ಭಯ ಮತ್ತು ನರಕ ಹುಟ್ಟುತ್ತಾರೆ. ಇಬ್ರು ಗಂಡು ಮಕ್ಕಳು. ಇವರಿಬ್ಬರಿಗೆ ಮದುವೆ ಆಗುತ್ತೆ, ಅಂದ್ರೆ ಇವರಿಬ್ಬರಿಗೂ ಮತ್ತೆ ಮಕ್ಕಳಾಗುತ್ತೆ. ಮಾಯಾ ಮತ್ತು ವೇದನ ಅಂತ ಅದರ ಹೆಸರು. ಈ ಅಧರ್ಮದ ಸಂಪರ್ಕದಿಂದಾಗಿ ಹಿಂಸೆಗೆ ಸುಳ್ಳು ಹುಟ್ಟಿತು, ಮೋಸ ಹುಟ್ಟಿತು. ಈ ಮೋಸ ಮತ್ತೆ ಸುಳ್ಳಿಗೆ ನರಕ ಮತ್ತು ಭಯ ಹುಟ್ಟಿತು. ಅಂದ್ರೆ ಸುಳ್ಳಿಗೆ ಭಯ ಹುಟ್ಟತ್ತೆ, ಮೋಸಕ್ಕೆ ನರಕ ಹುಟ್ಟತ್ತೆ. ಈ ಭಯಕ್ಕೆ ಮತ್ತೆ ಮಕ್ಕಳು ಭಯದಿಂದ ಒಂಥರ ಎಲ್ಲ ವಿಷಯಗಳು ಅಯೋಮಯವಾಗುವಂತಹ ಮಾಯೆ. ಏನಿದು, ಹೀಗೋ ಹಾಗೋ ಹೇಗೋ ಅಂತ ಆ ಭಯದಿಂದ ತಿಳುವಳಿಕೆ ಮಸುಕಾಗುತ್ತೆ. ಆಮೇಲೆ ವೇದನೆ, ನರಕದಿಂದ ದುಃಖ ಆಗುತ್ತೆ. ಭಯನ ಹೆಂಡತಿ ಮಾಯ, ನರಕನ ಹೆಂಡತಿ ವೇದನಾ. ಭಯದಿಂದ ಮಾಯೆ ಲೋಕ ಸಂಹಾರಕವಾದಂತಹ ಮೃತ್ಯುವನ್ನು ಹೆರ್ತಾಳೆ. ಮತ್ತೆ ನರಕದಿಂದ ವೇದನೆಯನ್ನ ಮದುವೆಯಾಗಿ ದುಃಖವನ್ನ ಹೆರ್ತಾಳೆ. ವೇದನಾ ಅನ್ನೋಳು ನರಕನ ಜೊತೆಗೆ ಮದುವೆಯಾಗಿ ದುಃಖ ಅನ್ನೋವನ್ನು ಹೆರ್ತಾಳೆ. ಹೀಗೆ ಇವರೆಲ್ಲ ಬ್ರಹ್ಮಚಾರಿಗಳು. ಬ್ರಹ್ಮಚಾರಿಗಳು ಅಂದ್ರೆ ಅವ್ರ ಹೆಸರು ಒಂದಿಷ್ಟು ಜನನ್ನು ಹೇಳ್ತಾರೆ. ವ್ಯಾಧಿ, ಜರೆ, ಶೋಕ, ತೃಷ್ಣ, ಕ್ರೋಧ. ಇವರಿಷ್ಟು ಜನ ಬ್ರಹ್ಮಚಾರಿಗಳು, ದುಃಖವನ್ನೇ ಎಲ್ಲರಿಗೆ ಕೊಡುವಂತವ್ರು. ಇವ್ರು ಯಾರನ್ನು ಮದುವೆಯಾಗಿ ಮತ್ತೆ ಸಂತತಿ ವೃದ್ಧಿ ಮಾಡಬೇಕಾದ ಅಗತ್ಯ ಇಲ್ಲ. ಅವರೇ ಸಾವಿರಾರು ರೂಪ ತಗೊಂಡು ಜಗತ್ತಿನ ಎಲ್ಲೆಡೆ ಚಿರಬ್ರಹ್ಮಚಾರಿಗಳಾಗಿ ಮನುಷ್ಯರನ್ನ ಆಟ ಆಡಿಸ್ತಾ ಇರ್ತಾರೆ. ಭಯಾಜ್ಞೇ ವೈ ಜಯಾಜ್ಞೇಥ ವೈ ಮಾಯಾ ಮೃತ್ಯುಂ ಭೂತಾಪಹಾರಿಣಂ ವೇದನಾತ್ಮ ಸುತಂ ಚಾಪಿ ದುಃಖಂ ಜಜ್ಞೇತ ರೌರವಾತ್ ಮೃತ್ಯುರ್ವ್ಯಾಧಿರ್ಜರಾ ಶೋಕಸ್ತೃಷ್ಣಾ ಕ್ರೋಧಾಶ್ಚ ಜಜ್ಞಿರೆ ದುಃಖೋತ್ತರಾ ಸ್ಮೃತಾ ಹೀತೆ ಸರ್ವೇ ಚಾಧರ್ಮ ಲಕ್ಷಣಾಃ. ಇದು ನಾರಾಯಣನ ಒಂದು ರೀತಿಯ ರೌದ್ರ ರೂಪಗಳು ಹೌದು. ಅವನ ಈ ರೌದ್ರ ರೂಪದಿಂದಲೇನೆ ಜಗತ್ತಿನ ಅನೇಕ ಸಂಹಾರ ಕಾರ್ಯಗಳು ನಡೀತಾ ಇರ್ತವೆ. ಸಂಹಾರಕ್ಕೆ ಇದು ಅತ್ಯಂತ ಸಾಧನ ಪರವಾಗಿ ಕೆಲಸ ಮಾಡುತ್ತೆ. ದಕ್ಷ, ಮರೀಚಿ, ಅತ್ರಿ, ಭೃಗು ಇಷ್ಟು ಜನ ಪ್ರಜಾಪಾಲಕರು ಸೃಷ್ಟಿಗೆ ಕಾರಣರಾದವರು. ಇನ್ನು ಮನುಗಳು, ಮನುವಿನ ಮಕ್ಕಳು ಒಳ್ಳೆಯ ದಾರಿಯಲ್ಲೇ ಹೆಜ್ಜೆ ಇಡಬೇಕು ಅಂತ ಅಂದುಕೊಂಡ ಈ ವೀರರೆಲ್ಲ ನಿತ್ಯವೂ ಜಗತ್ತಿನಲ್ಲಿ ಇವತ್ತೇನು ನಾವು ಸ್ಥಿತಿಯನ್ನ ಕಾಣ್ತಾ ಇದ್ದೇವೆ, ಒಂದಿಷ್ಟು ಸೌಖ್ಯವನ್ನ ನೋಡ್ತಾ ಇದ್ದೇವೆ, ಅದಕ್ಕೆ ಅವರೇ ಕಾರಣ. ಕೇವಲ ನಾವು ಅಂದ್ರೆ ಇದೆಲ್ಲ ಭಾವನೆಗಳು ನಮ್ಮಲ್ಲಿ ನಿರಂತರ
ಮನೆಯಲ್ಲಿ ಮನಸ್ಸಿನಲ್ಲಿ ಹರಿತಾ ಇರುತ್ತಲ್ಲ, ಬೇರೆಯವರನ್ನ ನೋಡುದು ನಾವು ಮನೆಯಲ್ಲಿ ನೋಡ್ತೀವಿ, ನಮ್ಮಲ್ಲಿ ನಮ್ಮೊಳಗೆ ನೋಡ್ತೀವಿ, ನಮ್ಮ ಸಂಗತಿ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಇವರಿಷ್ಟು ಜನ ಹುಟ್ಟುವವರು ಏನಿದ್ದಾರೆ ಅಂದ್ರೆ ಹರ್ಷ, ರತಿ, ಕಾಮ, ಸುಖ, ಕೀರ್ತಿ, ಕ್ಷೇಮ, ಸಿದ್ಧಿ, ಇದೆಲ್ಲವೂ ಒಂದು ಭಾವನೆಗಳ ಪ್ರವಾಹ. ಇದರಲ್ಲಿ ಯಾರ್ಯಾರ ಜೊತೆಗೆ ಏನೇನು ಸಂಬಂಧ ಬೆಳೆದ್ರೆ ಧರ್ಮದ ಜೊತೆಗೆ ಯಾವ್ದು ಬೆರೆತರೆ ಏನಾಗುತ್ತೆ, ಅಧರ್ಮದ ಜೊತೆಗೆ ಬೆರೆತರೆ ಏನೇನು ಪರಿಣಾಮ ಮೂಡುತ್ತೆ ಅನ್ನೋದನ್ನ ಇದನ್ನು ಇನ್ನೊಂದ್ 2-3 ಸಲ ಓದಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಸಂಗತಿ. ಅಂದ್ರೆ ಕ್ರಿಯೆಗಳು ಹೇಗೆ ಕಾರ್ಯರೂಪಕ್ಕೆ ಬರುತ್ತೆ, ನಾವು ಏನು ಅನ್ಕೊಳ್ಳದೇ ಇದ್ರು ಎಲ್ಲವನ್ನೂ ಅತ್ಯಂತ ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡ್ಕೊಳ್ಬಹುದು. ಆದ್ರೆ ನಾವು ಸೋಂಬೇರಿಗಳಾಗ್ತೇವೆ ಅಂತ ಅನ್ನುವ ಕಾರಣಕ್ಕೆ ಮ್ಯಾನುವಲ್ ಆಗಿ ಅನೇಕ ಕಾರ್ಯಗಳನ್ನು ಮಾಡುವುದರಿಂದ ಆಯಾ ಭಾವನೆಗಳು ನಮ್ಮಲ್ಲಿ ಭಗವಂತನ ಪ್ರಜ್ಞೆಯನ್ನು ಜಾಗೃತಗೊಳಿಸಲಿಕ್ಕೆ ಬೇಕಾದಂಥದ್ದು ನಡೆಯುತ್ತೆ ಅನ್ನೋದು ಗೊತ್ತಾಗುತ್ತೆ. ಮುಂದೆ ಮೈತ್ರೇಯರು ಮತ್ತೆ ಮಾತಾಡ್ತಾ ಇದ್ದಾರೆ. 35ನೇ ಶ್ಲೋಕ. ಏವಂ ನಿತ್ಯ ಸ್ಥಿತಿರ್ಬ್ರಹ್ಮನ್ ನಿತ್ಯ ಸರ್ಗಸ್ತಥೇರಿತ ನಿತ್ಯಾಭಾವಾಶ್ಚ ತೇಷಾಂ ವೈ ವೈ ಸ್ವರೂಪಂ ಮಮ ಕಥ್ಯತಾಂ. ಮೈತ್ರೇಯರು ಹೇಳ್ತಾರೆ, ಏವಂ ನಿತ್ಯ ಸ್ಥಿತಿರ್ಬ್ರಹ್ಮನ್. ಮೈತ್ರೇಯ, ಇದು ಸೃಷ್ಟಿಯ ನಿತ್ಯ ಕ್ರಿಯೆ, ಸ್ಥಿತಿಯು ಹೀಗೆ, ಸಂಹಾರವು ಹೀಗೆ. ಆದ್ರೆ ಇದರ ಬಗ್ಗೆ ಒಂದು ಐಡಿಯಾ ಸಿಕ್ತು, ಆದ್ರೆ ಇನ್ನು ವ್ಯಾಖ್ಯಾನ ಬೇಕು. ಸ್ವರೂಪಂ ಮಮ ಕಥ್ಯತಾಂ, ಅದರ ಸ್ವರೂಪವನ್ನ ನನಗೆ ಹೇಳಲೇಬೇಕು ನೀವು ಅಂತ ಕೇಳ್ತಾ ಇದ್ದಾನೆ ಮೈತ್ರೇಯ. ಪರಾಶರರು ಅದಕ್ಕೆ ಉತ್ತರ ಕೊಡ್ತಾರೆ, ಸರ್ಗಸ್ಥಿತಿ ವಿನಾಶಾಂಶ್ಚ ಭಗವಾನ್ ಮಧುಸೂದನ ತಸ್ಮೈ ರೂಪೈರಚಿಂತ್ಯಾತ್ಮ ಕರೋತ್ಯಾವಾಹನಾನ್ ವಿಭುಃ. ಸರ್ಗ, ಸ್ಥಿತಿ, ವಿನಾಶ, ಮಧುಸೂದನಾದ ಭಗವಂತ ಈ 3 ಕಾರ್ಯವನ್ನ ನಿರಂತರ ಮಾಡ್ತಾ ಇರ್ತಾನೆ. ಅಂತಹ ಮಧುಸೂದನನಿಗೆ ತಸ್ಮೈ ರೂಪೈಹಿ ತೈಸ್ತೈಹಿ ತಸ್ಮೈ ಅಂತ ಓದ್ತಾ ಇದ್ದೇನೆ. ತೈಸ್ತೈಹಿ ರೂಪೈಹಿ ಅಚಿಂತ್ಯಾತ್ಮ, ಹಿಂದೆ ಹೇಳಿದ ಇದೆಲ್ಲ ಭಗವಂತನ ಸಂಹಾರ ಕಾರಣಕ್ಕೆ ಬೇಕಾಗಿರುವ ಸ್ವರೂಪಗಳು ಅಂತ ಏನ್ ಹೇಳಿದ್ರು, ಅಂತಹ ರೂಪಗಳಿಂದ ಅಚಿಂತ್ಯಾದ್ಭುತ ಶಕ್ತಿಯಿಂದ ಅವ್ಯಾಹತಾನ್ ವಿಭು, ಅವ್ಯಾಹತಾನ್ ತಕ್ಷಣದಲ್ಲಿ ಕುಸಿದು ಬೀಳದಂತೆ ಅಗತ್ಯ ಇರುವ ಕಾರ್ಯಭಾರಗಳನ್ನೆಲ್ಲ ವಸ್ತುಗಳ ಜೊತೆಗೆ ಕರೆದೊಯ್ಯುವ ಸಾಹಸಕ್ಕೆ ಕೈ ಹಾಕಿದ್ರು ಅಂತ ಗೊತ್ತಾಗುತ್ತೆ. ಅಂದ್ರೆ ಎಲ್ಲೆಲ್ಲಿಗೆ ಯಾರ್ಯಾರಿಗೆ ಏನೇನ್ ಮಾಡಿಕೊಡ್ಬೇಕು ಅದನ್ನು ಮಾಡಿಕೊಡ್ತಾ ಇದೆಲ್ಲ ಭಗವಂತನ ಲೀಲೆಗೆ ಸಾಧನವಾಗಿ ಬೆಳೆಯಿತು ಅನ್ನೋದನ್ನ ಹೇಳಿದ್ರು. ಮುಂದೆ ಮತ್ತೆ ಸಾಧನೆಗಳಿಗೆ ಕಾರಣವಾದ 4 ವೈವಿಧ್ಯವನ್ನ ನಿರೂಪಣೆ ಮಾಡ್ತಾರೆ. ಅದನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಶ್ರೀಕೃಷ್ಣ ಅರ್ಪಣಮಸ್ತು.